ಜೆ.ಪಿ. ತುಮಿನಾಡ್ ಅವರ ಸೂ ಫ್ರಮ್ ಸೋ ಚಿತ್ರದ ವಿಮರ್ಶೆಗೆ ಹೋಗೋಕೆ ಮುಂಚೆ ಈ ಚಿತ್ರದ ಸುತ್ತಲೂ ನನಗಾದ ಅನುಭವದ ಬಗ್ಗೆ ಮಾತಾಡ್ತೀನಿ. ಈ ಚಿತ್ರದ ಬಗ್ಗೆ ನನಗೆ ಎಂಥ ಸುದ್ದಿನೂ ಇರಲಿಲ್ಲ. ಬುಧವಾರ ಒಂದು ಸಂದೇಶ ಬಂತು, ಗುರುವಾರ ಈ ಚಿತ್ರದ ಒಂದು ಪ್ರದರ್ಶನವನ್ನ ಅರೇಂಜ್ ಮಾಡಿದಾರಂತೆ, ಬರ್ತೀರಾ ಅಂತ. ಆಗ್ಲೇ ನನಗೆ ಈ ಚಿತ್ರದ ಬಗ್ಗೆ ಮೊದಲು ಗೊತ್ತಾಗಿತ್ತು. ಗುರುವಾರ ಸಂಜೆ ನನಗೆ ಮತ್ತೊಂದು ಕೆಲಸ ಇತ್ತು, ಹಾಗಾಗಿ ನಾನು ಈ ಶೋಗೆ ಹೋಗೋಕೆ ಆಗ್ಲಿಲ್ಲ. ಆದರೆ ಗುರುವಾರ ರಾತ್ರಿಯ ಒಳಗೆ ಎಕ್ಸ್ ನಲ್ಲಿ ಒಂದು ಅಲೆನೇ ಎದ್ದು ಬಿಟ್ಟಿತ್ತು. ಚಿತ್ರದಲ್ಲಿ ಅದರ ನಿರ್ಮಾಣದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಹೆಸರಿತ್ತು, ಹಾಗಾಗಿ ನಾನು ಈ ಚಿತ್ರವನ್ನ ನೋಡ್ತಾ ಇದ್ದೆ. ಆದ್ರೆ ಎಕ್ಸ್ ನಲ್ಲಿ ಬಂದ ಟ್ವೀಟ್ಸ್ ನ ನೋಡಿ ಒಂದು ಅರ್ಜೆನ್ಸಿ ಹುಟ್ಕೊಳ್ತು. ನಿನ್ನೆ ಸಂಜೆ 7:30 ಆಟಕ್ಕೆ ಹೋದೆ. BMS ನಲ್ಲಿ ನಾನು ಈ ಚಿತ್ರದ ಬಗ್ಗೆ ನೋಡಿರ್ಲಿಲ್ಲ. ಕೌಂಟರ್ಗೆ ಹೋಗಿ ಟಿಕೆಟ್ ತಗೊಳ್ಳೋಣ ಅಂತ ಹೋದೆ. ಅಲ್ಲಿ ಟಿಕೆಟ್ ಕೌಂಟರ್ ನಲ್ಲಿ ಕೂತಿದ್ದವರು ನನಗೆ ಹೇಳಿದ್ರು, ಸರ್ ಟಿಕೆಟ್ಸ್ ಇಲ್ಲ, ಆಟ ಹೌಸ್ಫುಲ್ ಆಗ್ಬಿಟ್ಟಿದೆ ಅಂತ. ಸರಿ 10:30 ಬರ್ತೀನಿ ಬಿಡಿ ಅಂತ ಅವರಿಗೆ ನಾನು ಅಂದು ಹಿಂದೆ ತಿರುಗಿದೆ. ಅವರು ಇಮಿಡಿಯೇಟ್ಲಿ, ಸರ್ ಅದಕ್ಕೂನು ಈಗ್ಲೇ ಟಿಕೆಟ್ ತಗೊಂಡ್ಬಿಡಿ, ಅದು ಕೂಡ ಹೌಸ್ಫುಲ್ ಆಗ್ಬಿಡತ್ತೆ ಅಂತ ಅಂದ್ರು. ಅದನ್ನ ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸ್ವಲ್ಪ ಓವರ್ವೆಲ್ಮೇ ಆಗೋಯ್ತು. ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಚಿತ್ರಗಳಿಗೆ, ದೊಡ್ಡದಾಗಿ ಪ್ರಮೋಟ್ ಮಾಡಿರೋ ಚಿತ್ರಗಳಿಗೂ ಕೂಡ ನನಗೆ ಈ ರೀತಿಯ ಪರಿಸ್ಥಿತಿ ಬಂದಿರಲಿಲ್ಲ. ಕಾಂತಾರನ ಕೂಡ ನಾನು ಪ್ರೀಮಿಯರ್ ಶೋ ನಲ್ಲೇ ನೋಡಿದ್ದೆ, ಹಾಗಾಗಿ ಅದು ಚಿತ್ರಮಂದಿರಗಳಲ್ಲಿ ಮಾಡಿದ ಮ್ಯಾಜಿಕ್ ನಾನು ಪ್ರತ್ಯಕ್ಷವಾಗಿ ನೋಡಿರ್ಲಿಲ್ಲ. ಇನ್ಫ್ಯಾಕ್ಟ್ 10:30 ಆಟ ಕೂಡ ಹೌಸ್ಫುಲ್ ಆಗ್ಬಿಡುತ್ತೆ, ಟಿಕೆಟ್ ನ ಈಗ್ಲೇ ತಗೊಳ್ಳಿ ಅಂತ ಅವ್ರು ಹೇಳಿದಾಗ್ಲೂ ಕೂಡ ನನಗೆ 10:30 ಆಟ ಯಾರು ಬರ್ತಾರೆ ಅಷ್ಟೊತ್ತಿಗೆ ಹೌಸ್ಫುಲ್ ಆಗುವಂತದ್ದು, ಹಾಗೆಲ್ಲ ಆಗಿರ್ಲಿಕ್ಕಿಲ್ಲ ಬಿಡು ಅಂತ ನಾನು ಮನಸ್ಸಿನಲ್ಲೇ ಅಂದ್ಕೊಂಡೆ. ಆದ್ರೂ ಯಾಕೋ ಇರ್ಲಿ ಅಂತ ಆಗ್ಲೇ ಟಿಕೆಟ್ ತಗೊಂಡೆ. 10:25ಕ್ಕೆ ಚಿತ್ರಮಂದಿರಕ್ಕೆ ಹೋದೆ. ಪಾರ್ಕಿಂಗ್ ಫುಲ್, ಆಟ ಶುರುವಾಗತ್ತೆ, ಚಿತ್ರಮಂದಿರ ಕೂಡ ಹೌಸ್ಫುಲ್. ಎಲ್ಲಾ ರೀತಿಯ ಎಲ್ಲಾ ವರ್ಗದ ಪ್ರೇಕ್ಷಕರು ಇದ್ರು, ಹೆಂಗಸರು, ಕುಟುಂಬಗಳು ಎಲ್ಲರೂ ಇದ್ರು. ಇನ್ನು ಶುಕ್ರವಾರ ಹೇಗೆ ಹೀಗಾಯ್ತು, ವರ್ಡ್ ಆಫ್ ಮೌತ್ ಕೂಡ ಹೀಗೆ ಹಬ್ಬತ್ತಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಇಟ್ಸ್ ಶಿಯರ್ ಮ್ಯಾಜಿಕ್. ಚಿತ್ರಮಂದಿರಗಳಿಗೆ ಜನ ಬರ್ತಿಲ್ಲ, ಕನ್ನಡ ಚಿತ್ರಗಳಿಗೆ ಜನ ಬರ್ತಿಲ್ಲ ಅನ್ನೋದೆಲ್ಲ ಒಂದೇ ದಿನದಲ್ಲಿ ಚೂರ್ ಆಗೋಯ್ತು. ಈ ಫಿನಾಮಿನನ್ ಬಗ್ಗೆ ಒಂದು ಸ್ಟಡಿ ಆಗ್ಲೇಬೇಕು. ಸರಿ, ಈಗ ವಿಮರ್ಶೆಗೆ ಹೋಗೋಣ. ಸೂ ಫ್ರಮ್ ಸೋ ಅದರ ಶೀರ್ಷಿಕೆಯಂತೆ ಒಂದು ವಿಶೇಷವಾದ ಚಿತ್ರ. ಹಾರರ್ ಕಾಮಿಡಿ ಕುಟುಂಬಗಳಿಗೆ ತುಂಬಾ ಇಷ್ಟವಾದ ಒಂದು ಜಾನ್ರಾ ಅಂತ ಅನ್ಸುತ್ತೆ. ಅದಕ್ಕೆ ಉದಾಹರಣೆಗಳು ಇವೆ. ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಈ ಚಿತ್ರವನ್ನ ಎಂಜಾಯ್ ಮಾಡೋದನ್ನ ನೋಡೋದೇ ಒಂದು ಖುಷಿ. ನಮಗೂ ಸಹ ಅದು ಅಂಟುಕೊಳ್ಳೋದು ನಾವು ಈ ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡಿದಾಗ. ಮರ್ಲೂರು ಅನ್ನೋ ಒಂದು ಟೌನ್, ಅದು ಎಂಥ ಊರಂದ್ರೆ ಆ ಊರಿನಲ್ಲಿ ಕೇವಲ ಇಬ್ಬರ ಹತ್ರ ಮಾತ್ರ ಸ್ಕೂಟರೇ ಇರೋದು. ಆದ್ರೂ ತುಂಬಾ ಖುಷಿಯಾಗಿ, ತುಂಬಾ ವೈಬ್ರೆಂಟ್ ಆಗಿದೆ ಅಲ್ಲಿಯ ಜನರ ಬದುಕು. ಅದನ್ನ ಒಂದು ಸೊಗಸಾದ ಹಾಡಿನ ಮೂಲಕನೇ ತೋರಿಸ್ಬಿಡ್ತಾರೆ. ಕೇವಲ ಈ ಭಾಗ ಮಾತ್ರ ಅಲ್ಲ, ಇಡೀ ಚಿತ್ರವೇ ನಮಗೆ ಇಷ್ಟವಾದ ಮಲಯಾಳಂ ಚಿತ್ರಗಳನ್ನ ನೆನಪು ಮಾಡುವ ರೀತಿಯಲ್ಲಿ ಇದೆ. ಅರ್ಥ ರೂಟೆಡ್ ಸ್ಟೋರಿ ಟೆಲ್ಲಿಂಗ್. ಕೊನೆಯಲ್ಲಿ ಪೇಪರ್ ಕ್ಲಿಪ್ಪಿಂಗ್ಸ್ ನ ಕೂಡ ಹಾಕ್ತಾರೆ. ಊರಿಗೆ ತಕ್ಕಂತೆ ಕಥೆ, ಊರಿಗೆ ತಕ್ಕಂತೆ ಪಾತ್ರಗಳು, ಊರಿಗೆ ತಕ್ಕಂತೆ ಹಾಡು, ಕುಣಿತ, ಆಟ, ಊರಿಗೆ ತಕ್ಕಂತೆ ಕಥೆಯ ಅಂತ್ಯ. ಚಿತ್ರ ಶುರುವಾಗೋದೇ ಒಂದು ಸಾವಿನಿಂದ, ಸಾವಿನ ನಂತರ ನಡೆಯೋ ಕಾರ್ಯಗಳಿಂದ. ಆ ಊರಿನಲ್ಲಿ ಅಶೋಕ ಅನ್ನೋನು ತನ್ನ ಗೆಳೆಯರ ಜೊತೆ ಪೇಂಟಿಂಗ್ ಕೆಲಸ ಮಾಡ್ತಿರ್ತಾನೆ. ಆ ಪಾತ್ರದಲ್ಲಿ ನಿರ್ದೇಶಕ ಜೆ.ಪಿ. ತುಮಿನಾಡೆ ನಟಿಸಿದ್ದಾರೆ. ಅಶೋಕನಿಗೆ ಒಬ್ಬ ಹುಡುಗಿಯ ಬಗ್ಗೆ ವಿಶೇಷವಾದ ಆಸಕ್ತಿ ಇದೆ. ಆದ್ರೆ ಅವನಿನ್ನು ತನ್ನ ಗೆಳೆಯರಿಂದ ರಾತ್ರಿ ಹೊತ್ತು ನೋಡೋ ವಿಡಿಯೋಸ್ನ ಕಳಿಸ್ರೋ ಅಂತ ಕೇಳೋ ಪರಿಸ್ಥಿತಿಯಲ್ಲೇ ಇದ್ದಾನೆ. ಅಶೋಕ ಒಂದು ಅಸಭ್ಯವಾದ ಕೆಲಸವನ್ನ ಮಾಡ್ತಾನೆ, ಸಿಕ್ಕಾಕೋತಾನೆ, ತಪ್ಪಿಸ್ಕೊಳ್ಳೋಕೆ ಒಂದು ಆಟವನ್ನ ಆಡ್ತಾನೆ. ಅಲ್ಲಿಂದ ಏನಾಯ್ತು ಅನ್ನೋದೇ ಸೂ ಫ್ರಮ್ ಸೋ. ಈ ಚಿತ್ರದ ಹೈಲೈಟ್ಸ್ ಮುಖ್ಯವಾಗಿ 3. ಚಿತ್ರದ ಪಾತ್ರಗಳು, ಆ ಪಾತ್ರಗಳಾಗಿ ಜೀವಿಸಿರೋ ನಟರು, ಆ ನಟರು, ಆ ಸನ್ನಿವೇಶಗಳು ಎರಡೂ ಸೇರಿ ಆರ್ಗ್ಯಾನಿಕ್ ಆಗಿ ಹುಟ್ಟಿಸೋ ಹಾಸ್ಯ. ಅಶೋಕ ಹಾಗೂ ಭಾನು, ಆ ಕೋರ್ ಪ್ಲಾಟ್ ನಲ್ಲಿರೋ ಎಮೋಷನ್ಸ್, ಹಾಗೇನೆ ಅಶೋಕನ ಆರ್ಕ್, ಎಲ್ಲಿದ್ದವನು ಎಲ್ಲಿಗೆ ಹೋಗಿ ತಲುಪ್ತಾನೆ ಅನ್ನೋದು. 3ನೇದು ಈ ಚಿತ್ರದ ವೈಬ್ರೆನ್ಸ್, ಎನರ್ಜಿ, ಸ್ಪಿರಿಟ್. ಅದಕ್ಕೆ ಮುಖ್ಯವಾಗಿ ಒಂದು ಕಾರಣವಾಗಿರೋದು ಸಂದೀಪ್ ತುಳಸಿದಾಸ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಗೂ ಸುಮೇಧ್ ಕೆ ಅವರ ಹಾಡುಗಳು. ಹಾಸ್ಯವೇ ಪ್ರಧಾನವಾಗಿರುವ ಈ ಚಿತ್ರದಲ್ಲಿ ತುಂಬಾ ಮುಖ್ಯವಾದ, ತುಂಬಾ ಟೆಂಡರ್ ಆದ, ತುಂಬಾ ಪವರ್ಫುಲ್ ಆದ ಮೊಮೆಂಟ್ಸ್ ಕೆಲವು ಇವೆ. ಅವೆಲ್ಲವೂ ಭಾನು ಅನ್ನೋ ಒಂದು ಪಾತ್ರ ತನ್ನ ತಾಯಿಯ ಜೊತೆ ಮಾತಾಡೋ ಮೊಮೆಂಟ್ಸ್, ಅದು ಇನ್ನೊಬ್ಬರ ಮೂಲಕ. ನನಗೆ ತುಂಬಾ ಇಷ್ಟವಾಗೋ ಸಂಧ್ಯಾ ಅರಕೆರೆ ಅವರು ಭಾನು ಅನ್ನೋ ಪಾತ್ರದ ತೂಕಕ್ಕೆ ನ್ಯಾಯವನ್ನ ದೊರಕಿಸಿಕೊಟ್ಟಿದ್ದಾರೆ. ಹಾಗೇನೆ ಅವರೇನೆ ಆ ಪಾತ್ರದ ತೂಕಕ್ಕೂ ಒಂದು ಕಾರಣವಾಗಿದ್ದಾರೆ. ಶನೀಲ್ ಗೌತಮ್, ಜೆ.ಪಿ. ತುಮಿನಾಡ್, ಪ್ರಕಾಶ್ ಕೆ ತುಮಿನಾಡ್, ದೀಪಕ್ ರಾಯ್ ಪಣಜೆ,
ಮೈಮ್ ರಾಮದಾಸ್, ರಾಜ್ಬಿ ಶೆಟ್ಟಿ, ಇನ್ನು ಹಲವು ನಟರು ಎಲ್ಲರೂ ಸೇರಿ ಈ ಚಿತ್ರಕ್ಕೆ ಆ ಸ್ಪಿರಿಟ್ ನ ತುಂಬಿದ್ದಾರೆ. ಒಬ್ಬ ಇರಿಟೇಟಿಂಗ್ ಭಾವನಾ ಪಾತ್ರದಲ್ಲಿ ನಟಿಸಿರೋರು, ಅಂಗಡಿ ಮುಂದೆ ಕೂತು ಕಮೆಂಟ್ ಮಾಡೋ ವಯಸ್ಸಾದ ಒಬ್ಬ ವ್ಯಕ್ತಿ, ತನ್ನ ಬಟ್ಟೆ ಹಾಳಾಗ್ಬಿಡತ್ತೆ ಅಂತ ಹೆದರೋ ದಾಮು, ಎಲ್ರೂ ಸ್ಪೆಷಲ್. ರವಿ ಅಣ್ಣ ಅನ್ನೋ ಪಾತ್ರ, ಆ ಪಾತ್ರಕ್ಕೆ ಊರ್ನವರೆಲ್ಲ ತೋರಿಸೋ ಮರ್ಯಾದೆ. ಆದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿರೋ ಮೈಮ್ ರಾಮದಾಸ್ ಅವರ ಪಾತ್ರಕ್ಕೆ ರವಿ ಅಣ್ಣನ ಕಂಡ್ರೆ ಸ್ವಲ್ಪ ಒಳ್ಳೊಳಗೆ ಉರಿ. ಇದೆಲ್ಲವೂ ತುಂಬಾ ಹಿಲೇರಿಯಸ್. ಸನ್ನಿವೇಶಗಳು, ಡೈಲಾಗ್ಸ್, ಒನ್ ಲೈನರ್ಸ್, ರಿಯಾಕ್ಷನ್ಸ್ ಇವೆಲ್ಲವೂ ಸೇರಿ ಹುಟ್ಟಿಸಿವೆ ಈ ಚಿತ್ರದಲ್ಲಿ ಹಾಸ್ಯವನ್ನ. ಗಾಡಿ ಸೈಡ್ಗೆ ಪಾರ್ಕ್ ಮಾಡಿದೆ ಅಂತ ರವಿ ಅಣ್ಣ ಹೇಳೋದು, ನಾನಿನ್ನೂ ಸ್ನಾನ ಮಾಡಿಲ್ಲ, ನಾನು ಸಂಜೆನೆ ಸ್ನಾನ ಮಾಡೋದು ಅಂತ ಬರೋ ಆ ದೃಶ್ಯ, ಬಲ್ಯಾಯ ಮನಸ್ಸಿನಲ್ಲೇ ಓದಿ ಅನ್ನೋ ಆ ಮೊಮೆಂಟ್, ರವಿ ಅಣ್ಣ ಅದು ನನ್ನ ಚಪ್ಪಲ್ ಅನ್ನೋ ಮೊಮೆಂಟ್, ಗುರೂಜಿಗೆ ಹೈಫೈ ಕೊಡೋದು, ರಮೇಶ್ ಅಣ್ಣನ ಕುಟುಂಬ ಚಂದ್ರನ ಮನೆಯಲ್ಲಿ ಉಳ್ಕೊಡೋದು, ಸೂ ಹತ್ರ ಲೈಸೆನ್ಸ್ ಇಲ್ಲ ಅಂತ ಹೇಳೋದು, ಹೀಗೆ ಈ ಚಿತ್ರದ ಒಳ್ಳೊಳ್ಳೆ ಮೊಮೆಂಟ್ಸ್ ನ ಹೇಳ್ತಾರೆ ಹೋಗಬಹುದು. ಈ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ಅವ್ರದ್ದು ಕೂಡ ಒಂದು ಪಾತ್ರ ಅಷ್ಟೇ, ಅವಶ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಫೋಕಸ್ ಇಲ್ಲ. ಹಾಡುಗಳು ಶುರುವಾಗೋ ಮೊಮೆಂಟ್ಸ್, ಪ್ರತಿಯೊಂದು ಹಾಡ್ನಲ್ಲೂ ಹೈಸ್ ಇರೋ ಮೊಮೆಂಟ್ಸ್. ಹಾಗೇನೆ ಭಾನು ಮೊದಲು ಸ್ಕೂಟರ್ನ ಸ್ಪೇರ್ ಟೈರ್ ಮೇಲೆ ಕೈ ಹಿಡ್ಕೊಂಡಿರ್ತಾರೆ, ಆದ್ರೆ ನಿಧಾನವಾಗಿ ಅವರ ಕೈಗಳು ಫ್ರೀ ಆಗ್ತವೆ. ಆ ಟ್ರಾನ್ಸಿಷನ್ ಎಲ್ಲವೂ ಎಕ್ಸಲೆಂಟ್. ಕಮರ್ಷಿಯಲ್ ಹಾಡುಗಳು ಮಾತ್ರವಲ್ಲ, ಕಮರ್ಷಿಯಲ್ ಫೈಟೂ ಇದೆ. ಹೆಂಗಸೊಬ್ಬಳನ್ನ ಕಾಪಾಡೋದು ಗಂಡಸೊಬ್ಬನ ಒಳಗಿನ ಹೆಂಗಸು ಅನ್ನೋ ಐಡಿಯಾ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನೆಗೆಟಿವ್ಸ್ ಅಂತ ಅಲ್ಲ, ಆದ್ರೆ ಈ ಚಿತ್ರದಲ್ಲಿ ನನಗೆ ಇದ್ದ ಎರಡು ಮೈನರ್ ಇಶ್ಯೂಸ್ ಇವು. ಸೂ ಫ್ರಮ್ ಸೋ ಅನ್ನೋದೇ ಚಿತ್ರದ ಶೀರ್ಷಿಕೆ, ಆದ್ರೆ ಸೂ ಫ್ರಮ್ ಸೋ ಅನ್ನೋ ಪ್ಲಾಟ್ಗೆ ಈ ಚಿತ್ರ ಬರೋದಕ್ಕೆ ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಅಷ್ಟೂ ಸಮಯವೂ ಅಷ್ಟೂ ಭಾಗವು ಎಂಟರ್ಟೈನಿಂಗ್ ಆಗಿ ಇತ್ತು ಅನ್ನೋದೇ ಸೇವಿಯರ್. ಚಿಕ್ಕಪ್ಪನ ಪಾತ್ರದಲ್ಲಿ ಹಾಗೂ ಅಶೋಕನ ಪಾತ್ರದಲ್ಲಿ ಇದ್ದ ಒಂದು ಆಬ್ವಿಯಸ್ ಸಿಮಿಲಾರಿಟಿ, ಆ ಸಿಮಿಲಾರಿಟಿಯನ್ನ ಅಥವಾ ಅವರಿಬ್ಬರ ಒಂದು ಪ್ಯಾರಲಲ್ಸ್ ನ ಇನ್ನೂ ಸ್ವಲ್ಪ ಸಟಲ್ ಆಗಿ ಹ್ಯಾಂಡಲ್ ಮಾಡಬಹುದಿತ್ತೇನೋ ಅಂತ ಅನ್ನಿಸ್ತು. ದಟ್ ಸೆಡ್, ಈ ಚಿತ್ರಕ್ಕೆ ಒಂದೊಳ್ಳೆ ರಿಪೀಟ್ ವ್ಯಾಲ್ಯೂ ಇದೆ. ಅದು ಈ ಚಿತ್ರ ನಮಗೆ ನೀಡೋ ಎಂಟರ್ಟೈನ್ಮೆಂಟ್ ನಿಂದ ಮಾತ್ರವಲ್ಲ, ಈ ಚಿತ್ರದಲ್ಲಿ ಇರೋ ಡೀಟೇಲ್ಸ್ ನ ನಾವು ಇನ್ನೂ ಹೆಚ್ಚು ಅಪ್ರಿಶಿಯೇಟ್ ಮಾಡೋದಕ್ಕಾಗಿ, ಹಾಗೇನೆ ಸಂಗೀತದ ಮೂಲಕ ಪ್ರೇಕ್ಷಕರ ಎಂಗೇಜ್ಮೆಂಟ್ ಅನ್ನ ಹೇಗೆ ಹೆಚ್ಚಿಸೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ. ಹೊಸ ತಂಡಗಳು ಈ ಚಿತ್ರವನ್ನ ನೋಡಿದ್ರೆ ಇದೇ ರೀತಿಯಲ್ಲಿ ಇನ್ನೂ ಎಷ್ಟೋ ಕಲಿಯಬಹುದು ಅನ್ನೋದು ನನ್ನ ಅಭಿಪ್ರಾಯ. ಒಟ್ನಲ್ಲಿ ಸೂ ಫ್ರಮ್ ಸೋ ಇಸ್ ನಾಟ್ ಸೊ ವಾಟ್ ಆರ್ ಯು ವೇಟಿಂಗ್ ಫಾರ್ ಅಂತ ಕೇಳುವ ಹಾಗೆ ಮಾಡೋ ಒಂದು ಕನ್ನಡ ಚಿತ್ರ. ವಾಚ್ ಇಟ್ ಸೂನ್.